ವಿರಾಟ್, ಇದ್ರಲ್ಲಿ ಭೈರವಿ. ವಿರಾಟ್, ಪ್ಲೀಸ್ ನೀನು ಕೋಪ ಮಾಡ್ಕೋಬೇಡ. ಅಜ್ಜಿ ಹೇಳ್ದಾಗೆ ಭೈರವಿ ಆ ಡಾಕ್ಯುಮೆಂಟ್ಸ್ನೆಲ್ಲ ವಾಪಸ್ ತಂದ್ಕೊಡೋ ಹಾಗೆ ನಾನು ಮಾಡ್ತೀನಿ. ದಯವಿಟ್ಟು ಇವಳ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ಯಾರು ಭೈರವಿ ಪರ ವಕಾಲತ್ ವಹಿಸ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಯಾರ ಉದ್ದೇಶ ಏನು ಅನ್ನೋದು ಈಗ ನಂಗೆ ಚೆನ್ನಾಗಿ ಅರ್ಥ ಆಗಿದೆ. ಯಾರೋ ಒಬ್ರು ಬ್ಯಾಲೆನ್ಸ್ ತಪ್ಪಿ ಗುಂಡಿಗೆ ಬಿದ್ದಾಗ ಅವ್ರಿಗೆ ಸಹಾಯ ಮಾಡೋದು ಕೈ ಚಾಚೋದು ಸರಿನೇ. ಆದ್ರೆ ಅವರೇ ಒಬ್ರನ್ನ ಕೊಲೆ ಮಾಡಿ ಆ ಗುಂಡಿನ ಮುಚ್ಚಾಕೋಕ್ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಕೈ ಚಾಚೋದಲ್ಲ ಭೈರವಿ ಅವರೇ. ಅದೇ ಗುಂಡಿನಲ್ಲಿ ಅವ್ರ ಸಮೇತನೇ ಮಣ್ಣು ಹಾಕಿ ಮುಚ್ಚಬೇಕು. ನೀವು ನಮ್ಮ ಮಾವನ್ ವಿರುದ್ಧ ಎವಿಡೆನ್ಸ್ ಕಲೆಕ್ಟ್ ಮಾಡೋದಿಕ್ಕೆ ಈ ಮನೆಗೆ ಬಂದಿರೋದೇ ನಿಜ ಆಗಿದ್ರೆ ನನ್ಗಿದ್ರಲ್ಲಿ ಯಾವ ಬೇಜಾರೂ ಇಲ್ಲ. ಯಾಕಂದ್ರೆ ನೀವು ಕಳ್ಕೊಂಡಿರೋದು ವಸ್ತು ಅಲ್ಲ, ನಿಮ್ ತಾಯಿನ. ನಮ್ಮನೆಯವರಿಂದ ನಿಮ್ಗೆ ಆಘಾತ ಆಗಿದೆ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಡೆಫಿನೆಟ್ಲಿ ನಿಮ್ಗಿಂತ ಮುಂಚೆನೆ ನಾನಾಗ್ಲಿ ಅಮ್ಮ ಆಗ್ಲಿ ಮಾವನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ. ವಿರಾಟ್, ಏನ್ ಮಾತಾಡ್ತಿದ್ದೀರಾ ನೀವು? ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅದ್ಗೆ. ಧರ್ಮೇಂದ್ರ ಅಂಕಲ್ ಮನೆಗೆ ನಮ್ಮಿಂದ ಆಗಿರೋ ನಷ್ಟ 1-2? ಪಾಪ ಅಂಕಲ್ ಹೆಂಡತಿನ ಕಳ್ಕೊಂಡ್ರು. ಡ್ಯಾನ್ಸ್ ಅಂದ್ರೆ ಪ್ರಾಣ ಬಿಡೋ ಜಾನ್ವಿ ಈಗ ಕಾಲನ್ ಕಳ್ಕೊಂಡು ವೀಲ್ ಚೇರ್ ಮೇಲೆ ಜೀವನ ಮಾಡ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ನಮ್ಮ ಓಂಕಾರ ಮಾವ ಅಂತ ಕೇಳಿದ ತಕ್ಷಣ ನನ್ನ ರಕ್ತ ಕುದೀತು. ಅಂಥದ್ರಲ್ಲಿ ಭೈರವಿ ಅವರು ಇಷ್ಟು ತಡ್ಕೊಂಡಿದ್ದಾರೆ ಅಂದ್ರೆ ಸಾರಿ ಭೈರವಿ ಅವರೇ. ಈ ಪದ ಬಿಟ್ರೆ ನಂಗೆ ಬೇರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ನಿಮ್ಮ ಜೊತೆ ಯಾರಿರ್ತಾರೋ ನಂಗಂತೂ ಗೊತ್ತಿಲ್ಲ. ಆದರೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೀನಿ. ಯಾವುದೇ ಕಾರಣಕ್ಕೂ ಅಜ್ಜಿ ಹೇಳಿದ್ರು ಅಂತ ಎವಿಡೆನ್ಸ್ ತರೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡೋರ್ಗೆ ಶಿಕ್ಷೆ ಆಗಲೇಬೇಕು. ವಿರಾಟ್, ನಿನ್ನ ಮಾತನ್ನ ಅಜ್ಜಿ ಒಪ್ಕೋಬೇಕಲ್ವಾ? ಅಜ್ಜಿಗೆ ಮಗ ಅನ್ನೋ ಪ್ರೀತಿ ಇರ್ಬೇಕಾದ್ರೆ ಮಗಳಿಗೆ ಅಮ್ಮ ಅನ್ನೋ ಪ್ರೀತಿ ಇರಬಾರ್ದ? ಅಣ್ಣ, ಅಜ್ಜಿ ನನ್ನ ಮಾತು ಕೇಳದೆ ಇದ್ರು ಅಮ್ಮನ ಮಾತು ಡೆಫಿನೆಟ್ಲಿ ಕೇಳೇ ಕೇಳ್ತಾರೆ. ಅಮ್ಮ ಸೈಲೆಂಟ್ ಆಗಿದ್ರು ಅಂದ್ರೆ ಅಜ್ಜಿಗೆ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ನೋಡಿ ಭೈರವಿ ಅವರೇ, ನೀವು ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂದರೆ ನಾನು ನಿಮ್ಮ ಜೊತೆಲಿದ್ದೀನಿ. ಏನೇ ಬಂದರೂ ಒಟ್ಟಿಗೆ ಫೇಸ್ ಮಾಡೋಣ. ನನ್ನ ಮೇಲೆ ನೀವಿಟ್ಟಿರೋ ನಂಬಿಕೆಗೆ ನಾನು ಮೋಸ ಮಾಡ್ತಿದ್ದೀನಿ. ನೀವು ಪ್ರೀತಿಸಿರೋ ಭೈರವಿ ನಾನಲ್ಲ, ನಾನ್ ಸಿಂಧು.